ಬೆಂಗಳೂರಿನಲ್ಲಿ ಕಸದ್ದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಬಿಬಿಎಂಪಿ ಎಷ್ಟೇ ಬಾಯಿ ಬಡಿದುಕೊಂಡ್ರೂ ಕೂಡ ಕಸವನ್ನ ಬೀದಿ ಬದಿಯಲ್ಲೇ ಬಿಸಾಡಿ ಹೋಗ್ತಾರೆ ಜನರು. ಅಷ್ಟೇ ಅಲ್ಲದೆ ಹಸಿ ಹಾಗೂ ಒಣ ಕಸದ ವಿಂಗಡಣೆಯನ್ನು ಕೂಡ ಸಾಕಷ್ಟು ಪುಣ್ಯಾತ್ಮರು ಮಾಡೋದೇ ಇಲ್ಲ. ಇಂತಹವರಿಗಾಗಿ ಗಾಂಧಿಗಿರಿ ಮೂಲಕ ಬುದ್ಧಿ ಹೇಳುವಂತಹ ಕೆಲಸವನ್ನ ನಗರದ ಸರ್ಕಾರಿ ಶಾಲೆಯ ಮಕ್ಕಳು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದಿಷ್ಟು ಸರ್ಕಾರಿ ಶಾಲಾ ಮಕ್ಕಳು ಬೀದಿ ಬದಿಯಲ್ಲಿ ಕಸ ಹಾಕೋರಿಗೆ ಹೂ ಕೊಡ್ತಿದ್ದಾರೆ. ಹೂ ಅಷ್ಟೇ ಅಲ್ಲ, ಅದರ ಜೊತೆಗೆ ಮತ್ತಷ್ಟು ಕಲಾತ್ಮಕ ವಸ್ತುಗಳನ್ನು ಕೊಡ್ತಿದ್ದಾರೆ. ಅಷ್ಟಕ್ಕೂ ಮಕ್ಕಳು ಈ ಕಲೆ ಅರಳಿಸಿದ್ದು ತ್ಯಾಜ್ಯದಿಂದ ಅಂದ್ರೆ ಅಚ್ಚರಿ ಆಗುತ್ತೆ. ನಾವು ಕಸದಿಂದ ಅನೇಕ ರೀತಿಯ ವಸ್ತುಗಳನ್ನು ಮಾಡ್ತೀವಿ. ಅದನ್ನೇ ಕಸ ಹಾಕಿದವರಿಗೆ ಕೊಟ್ಟಾಗ 10% ಆದರೂ ನಾವು ಮಾಡೋ ಕೆಲಸದಿಂದ ಅವರು ಕಲಿಬೇಕಂದ್ರೆ, ನಾವು ಇಡೀ ಜಗತ್ತನ್ನು ಸ್ವಚ್ಛ ಭಾರತವನ್ನು ಮಾಡಬೇಕಾದ್ರೆ ಈ ಜಗತ್ತಿಗೆ ಜನಗಳಿಗೆ ಹೇಳಬೇಕು. ಅದೇ ನಮ್ಮ ಆಸೆ. ನಾವು ಬಿಸಾಡುವ ಕಸದಲ್ಲೇ ಈ ಮಕ್ಕಳು ಕಲೆ ಅರಳಿಸಿದ್ದಾರೆ. ಬಂಟಿಂಗ್, ಡಿವಿಡಿ, ವೇಸ್ಟ್ ಪೇಪರ್, ಪ್ಲಾಸ್ಟಿಕ್, ಬಾಟಲಿ, ತೆಂಗಿನ ಚಿಪ್ಪು ಇತ್ಯಾದಿಗಳಿಂದ ಸುಂದರ ಹೂ ಆಟಿಕೆಗಳನ್ನ ಮಾಡಿದ್ದಾರೆ. ಅವುಗಳನ್ನು ತಾವೇ ಇಟ್ಟುಕೊಳ್ಳದೆ ಬೀದಿಲಿ ಕಸ ಬಿಸಾಡೋರಿಗೆ ಉಡುಗೊರೆಯಾಗಿ ಕೊಟ್ಟು ಈ ಮಕ್ಕಳು ಗಾಂಧಿಗಿರಿ ಮೂಲಕ ಬುದ್ಧಿ ಹೇಳಿದ್ದಾರೆ. ಇನ್ನೊಂದು ಅಚ್ಚರಿ ಅಂದ್ರೆ, ಈ ಶಾಲಾ ಮಕ್ಕಳು ಹೀಗೆಲ್ಲ ವಿಭಿನ್ನತೆ ತೋರಿಸೋದಕ್ಕೆ ಕಾರಣ 30 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯಲ್ಲಿರುವ ಹಿರಿಯ ವಿದ್ಯಾರ್ಥಿಗಳ ಈ ಅಭಿಯಾನಕ್ಕೆ ಒಂದಷ್ಟು ಶಿಕ್ಷಕರು ಕೈ ಜೋಡಿಸಿದ್ದಾರಂತೆ. ಮಕ್ಕಳೇನು ಮಾಡಿದ್ರು ಅಂದರೆ, ಇನ್ನೂ ಒಂದು ಸ್ಟೆಪ್ ನಮಗಿಂತ ಮುಂದೆ ಹೋಗಿ ಯಾರಾದರೂ ಕಸ ಬಿಸಾಕ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಇದನ್ನು ಕೊಟ್ಟರು. ನೋಡಿ, ಕಸ ಬಿಸಾಕಬೇಡಿ, ಇದು ಮಾಡಿರೋದು ಇದರಲ್ಲಿಂದನೇ. ಈ ತ್ಯಾಜ್ಯಕ್ಕೂ ಬೆಲೆ ಇದೆ. ನೀವು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ನೀವೇ ಇದನ್ನು ರೀಸೈಕಲ್ ಮಾಡಿ ಈ ಥರ ಬಳಸ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ಇಟ್ಟು ರೋಡಲ್ಲೆಲ್ಲ ಗಲೀಜು ಮಾಡಬೇಡಿ ಅಂತ ಹೇಳಿ ಇದನ್ನು ಕೊಟ್ಟರು. ಹಾಗಾಗಿ ನಾಗರಿಕರು ತುಂಬ ಇದನ್ನು ಪ್ರಶಂಸೆ ಮಾಡಿದ್ರು. ಈ ಹಿರಿಯ ವಿದ್ಯಾರ್ಥಿಗಳ ತಂಡ ಹೀಗೆ ಪ್ರತಿ ತಿಂಗಳು ನಗರದ ಒಂದೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮೂಲಕ ಈ ವಿಭಿನ್ನ ಗಾಂಧಿಗಿರಿ ಮಾಡಿಸ್ತಿದೆ. ಮಕ್ಕಳ ಗಾಂಧಿಗಿರಿಗಾದ್ರೂ ಬೆಂಗಳೂರಿನ ಜನ ಕಸವನ್ನ ಬೀದಿಗೆ ಬಿಸಾಡದಿರಲಿ, ಕಸವನ್ನ ವಿಂಗಡಿಸಿ ಪೌರ ಕಾರ್ಮಿಕರಿಗೆ ಕೊಡುವಂತಾಗಲಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.